ಏನ್ ಮಾಡ್ದಪ್ಪ? ಇವರೆಲ್ಲ ಮನೋರೋಗಿಗಳು, ಮಾನಸಿಕ ಆಸ್ಪತ್ರೆಯಿಂದ ಕರ್ಕೊಂಡ್ ಬಂದಿದೀವಿ. ಮನೋರೋಗಿಗಳು ಅಂತ ಇವ್ರನ್ನ ಹಾಗೆ ಆಸ್ಪತ್ರೆಯಲ್ಲಿ ಬಿಟ್ಬಿಟ್ರೆ ಅದಿನ್ನೂ ಇವ್ರಿಗೆ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ನಾವ್ ಇವ್ರನ್ನ ಹೊರಗಡೆ ಕರ್ಕೊಂಡ್ ಬರ್ತೀವಿ, ಆಟ ಆಡಿಸ್ತೀವಿ. ಮುಚ್ಚಾಟ ಅವ್ರು ಮಾಡ್ಕೊತಾರೆ, ನೀವು ಬಂದು ಹುಚ್ಚು ನೀಡಿರಿ. ಆ ಬೀದಿಲೆಲ್ಲ ರಂಪ ಮಾಡ್ತಿದ್ದಾರೆ. ಎಷ್ಟ್ ಸಲ ಸರ್ ಹಿಡಿಯೋದು? ಎಷ್ಟ್ ಸಲ ನಾವ್ ಹಿಡ್ಕೊಂಡ್ ಬಂದ್ ಕೊಟ್ಟಾಗೆಲ್ಲ ನೀವ್ ಕರ್ಕೊಂಡೋಗ್ ಬಿಟ್ಬಿಡ್ತೀರಾ? ನಮ್ಗಿದೇನ ಕೆಲ್ಸ? ಅಣ್ಣ ನಿಧಾನ ಕಾಣ ಅಣ್ಣ, ಸಖತ್ ಆಕ್ಟಿಂಗ್ ಮಾಡಿಸ್ಕಿಸ್ಕಣ. ಅಯ್ಯೋ. A few moments later. ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದ್ ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 9399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವ್ ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವ್ ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದ್ OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದ್ ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕು ಅನ್ಕೊಂಡಿದ್ಯಾ? ಲಿಂಕ್ ಬೈ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸಾ? ಹ್ಞೂ ಸರ್, ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದ್ ಜಾಸ್ತಿ. ನೋಡಿದ್ರೆ ಮೇಡಮ್ ಹೇಳಿ, ಏನಾಯ್ತು ನಿನ್ನೆ ರಾತ್ರಿ? 3 ಜನ ಬಂದಿದ್ರು. ಎಲ್ಲಿ? ಹಿಂದ್ಗಡೆ ಬಾಗ್ಲು ಓಪನ್ ಮಾಡ್ಕೊಂಡ್ ಬಂದು ಮೇಲ್ ಹೋಗಿ ನನ್ನ ಮಗನಿಗೆ ಬಾಯಿ ಕಾಲು ಎಲ್ಲ ಕಟ್ಟಿ, ಕೈ ಎಲ್ಲ, ಆಮೇಲೆ ಎಲ್ಲ ಓಪನ್ ಮಾಡಿ ಕಬೋರ್ಡ್ ಎಲ್ಲ, ಮೊಬೈಲ್ ಎಲ್ಲ ತಗೊಂಡು. ಹೌದಾ? ಆಮೇಲೆ ನಮ್ ರೂಮಿಗೆ ಬಂದು ಡೋರ್ ಓಪನ್ ಮಾಡಿ ಲಾಂಗ್ ತೋರಿಸಿ, ದುಡ್ಡು ಚಿನ್ನ ಎಲ್ಲ ಕೊಡು, ತೆಗಿ, ಸರ ಎಲ್ಲ ಓಲೆ ಎಲ್ಲ ತೆಗಿ ಅಂದ. ನಾನ್ ತೆಗೆದುಕೊಟ್ಟೆ. ಅಯ್ಯೋ ರಾಮಚಂದ್ರ, ಒಳ್ಳೆ ಕತೆ ಆಯ್ತಲ್ಲ ಇದು. ಎಲ್ಲ ತಗೊಂಡು ದುಡ್ಡು ತಗೊಂಡು ಕಬೋರ್ಡ್ ಎಲ್ಲ ಓಪನ್ ಮಾಡಿ ಒಂದು 25,000 ದುಡ್ಡಿತ್ತು. 60 ಗ್ರಾಮ್ ಚಿನ್ನ, 50 ಗ್ರಾಮ್ ಬೆಳ್ಳಿ, 5-6 ಮೊಬೈಲು, ಒಂದು ವಾಚು ಎಲ್ಲ ತಗೊಂಡು ರೂಮಿಂದ ಡೋರ್ ಲಾಕ್ ಮಾಡ್ಕೊಂಡು ಹೋದ್ರು. ನನ್ನಾಣೆ ದರ್ಶನ್ ಅಂತೂ ಒಳ್ಳೋನೆ, ಬೈ ಮಿಸ್ಟೇಕ್ ಆಗಿ ತಪ್ಪಾಗೋಯ್ತು ದೇವರಾಣೆ. ತಮಿಳ್ನಾಡಿನ ಚೀಫ್ ಮಿನಿಸ್ಟರ್ ವಿಜಯ್ ಆಗೌನೆ, ದರ್ಶನ್ ಬೇಗ ಬರಬೇಕು, ಇಂದಿನಂತೆ ಬದಲಾಗಬೇಕು, ಕರ್ನಾಟಕಕ್ಕೆ ಚೀಫ್ ಮಿನಿಸ್ಟರ್ ಆಗಬೇಕು, ಬಡವರನನ್ನು ನೋಡಬೇಕು. ಅಳ್ಬಾರ್ದು ಮಕ್ಳು, ಅಳ್ಬಾರ್ದು. ನನ್ನಾಣೆ ದರ್ಶನ್ ಅಂತೂ ಒಳ್ಳೋನೆ, ಬೈ ಮಿಸ್ಟೇಕ್ ಆಗಿ ತಪ್ಪಾಗೋಯ್ತು ದೇವರಾಣೆ. ನಮಸ್ಕಾರ ತಂಗಿ. ಮಾತಲ್ಲಿ ಮುನಿಸು, ಮನಸ್ಸಲ್ಲಿ ಒಲಿಸು ಅಂತವ್ರೆ ಫೇಮಸ್. ಏನು ಮಾಡಕ್ಕಲ್ಲ, ಒಳ್ಳೆಯವ್ರಿಗೆ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ರಮೇಶ, ನನ್ನ ಮುಖ ಸರಿಯಾಗಿ ನೋಡಿ ಹೇಳು, ನನಗೆ ಕೋಪ ಬಂದಿದ್ದೇನು?
ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರ ಪ್ರಸಾದ ಅಂತ ಸ್ವೀಕರಿಸ್ತೀವಿ. ಆ ಪ್ರಸಾದಕ್ಕೆ ಉಪ್ಪು ಖಾರ ಹುಳಿ ಏನೂ ಇಲ್ಲ ಅಂದ್ರೂ ದೇವಸ್ಥಾನ ದೇವ್ರಿಗೆ ಅವಮಾನ ಆಗುತ್ತೆ ಅಂದ್ರೆ ನಿಮ್ಗೆ ಯಾವುದೇ ತಪ್ಪು ಮಾಡ್ಬೇಕಾದ್ರೆ ದೇವ್ರ ನೆನಪಾಗಲ್ಲ. ಪಾಪಿ ಹೃದಯ ಗುರು, ಅವನನ್ನ ಬಿಟ್ಟು ಬೇರೆ ಯಾರ ಜೀವನೂ ಇಷ್ಟಪಟ್ಟಿಲ್ಲ. ಬಟ್ ಅವನಿಗೆ ಒಂದು ಟೈಮ್ ನಾನು ಇಷ್ಟ ಆಗಿದ್ದೆ, ಇವಾಗ ನಾನು ಇಷ್ಟ ಇಲ್ಲ. ಯಾಕೆ ಬಂದಿದ್ರೆ ಇಲ್ಲಿ? ಪ್ರೊಟೆಸ್ಟ್ ಮಾಡಕ್ಕೆ. ಪ್ರೊಟೆಸ್ಟ್ ಯಾವ ಕಾರಣಕ್ಕೆ? ಏನಾಗಿದೆ? ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗಿದೆ. ಹೌದಾ? ಯಾವಾಗ ಲೀಕ್ ಆಯ್ತು? ಎಷ್ಟೊತ್ತಿ ಲೀಕ್ ಆಗುತ್ತೆ ನಿಮಗೆ ಗೊತ್ತಿಲ್ಲ? ಅಲ್ಲ, ಈಗ ರೀಸೆಂಟ್ ಆಗಿ ಯಾವಾಗ ಲೀಕ್ ಆಯ್ತು? ರೀಸೆಂಟ್ ಆಗಿ ಲೀಕ್ ಆಗಿದೆ ಅಲ್ವಾ? ಅದು ಯಾವ ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಎಕ್ಸಾಮ್ ನಡೀತು? ಎಕ್ಸಾಮ್ ಯಾವ ಮಂತ್ ಅಲ್ಲಿ ನಡೀತು ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ. ಯಾವಾಗ ರೀ ಎಕ್ಸಾಮ್ ಆಯ್ತು ಅಂತ ಗೊತ್ತಾ? ಅದೆಲ್ಲ ನೀವು ಕೇಳಬೇಡಿ. ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನೀವು ಪ್ರೊಟೆಸ್ಟ್ ಮಾಡಕ್ ಬರ್ತಿದ್ದೀರಿ ಅಂದ್ರೆ ಎಲ್ಲ ತಿಳ್ಕೊಂಡು ಬರ್ಬೇಕು. ಓಕೆ, ಗೊತ್ತಿಲ್ಲದ್ರೂ ಬರ್ಬೋದಲ್ವಾ? ಓಕೆ, ನಿಮಗೆ ಯಾಕೆ ಹರ್ಟ್ ಆಗಿದೆ? ಪ್ರೊಟೆಸ್ಟ್ ಮಾಡ್ಬೇಕಂತ ಯಾಕೆ ಬಿಕಾಸ್ ಅನಿಸ್ತು? 21 ಪೀಪಲ್ ಸುಸೈಡ್ ಮಾಡ್ಕೊಂಡಿದ್ದಾರೆ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ. ಓಕೆ, ಅದಕ್ಕೋಸ್ಕರ ಸಪೋರ್ಟ್ ಮಾಡಕ್ ಬಂದಿದ್ದೀವಿ. ಓಕೆ, ನೀವು ಆಸ್ ಎ ಸ್ಟೂಡೆಂಟ್ ಆಗಿ ಸ್ಟೂಡೆಂಟ್ ಸಪೋರ್ಟ್ ಮಾಡಕ್ ಬಂದಿದ್ದ ಅಥವಾ ಯಾವುದೋ ಒಂದು ಪಕ್ಷ? ಸ್ಟೂಡೆಂಟ್ಸ್ಗೋಸ್ಕರ ಬಿಜೆಪಿ, ಜಿರ್ಲೆ ಪರ್ಲೆ ತಿಗಣೆ ಅದೆಲ್ಲ ಇಲ್ಲ. ಅದೆಲ್ಲ ಏನಿಲ್ವಾ? ಜಸ್ಟ್ ಜಸ್ಟ್ ಫಾರ್ ಸ್ಟೂಡೆಂಟ್ಸ್ಗೋಸ್ಕರ. ಎಲ್ಲಾರ್ಗು ನಮಸ್ಕಾರ. ನಮಸ್ಕಾರ ಕಾರಣ. ಮಮ್ಮಿ ಬರ್ರೋ. ನಾನು ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಎಲ್ಲಿ ಲೀಲಾ ತಿಕ್ಕ ಹೊಡೆದೋದ್ಲಾ? ನಾನು ಕಿಡ್ನಿ ಕೊಡ್ತಾ ಇದೀನಿ. ಕಿಡ್ನಿ ಕೊಡ್ತಾ ಇದೀಯಾ? ಏನೋ ಕೋಳಿ ಮೊಟ್ಟೆ ಕೊಡ್ತಿದೀನಿ ಅನ್ನಂಗ್ ಹೇಳ್ತಿದ್ಯಾ? ಕಾರು ಸಮೇತ ಮಾರ್ತಾ ಇದೀನಿ ಫ್ರೆಂಡ್ಸ್. ತಿನ್ನಿ ಮುದ್ದು ಬಂಗಾರಿ ಅನ್ನಿವಲ್ಲೋ, ನಿಂಗೆ ತಿಕ್ಕ ಹೊಡೆದ್ಬಿಟ್ಲಾ? ಎಲ್ಲಾದ್ರೂ ಕರೀರಿ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ. ಸರಿ, ಕೆಂಗೇರಿ ಮೋರಿ ಪಕ್ಕದಲ್ಲಿ ನಮ್ದೇ ಒಂದ್ ಮಟನ್ ಶಾಪ್ ಇದೆ, ಅಲ್ಲಿಗ್ ಬಾ. ಕೆಜಿಗೆ 60 ರೂಪಾಯಿ ಹಿಂಗ್ ತಗತೀವಿ. ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್, ನಾನೊಬ್ನೇ. ನಾವಿದೀವಿಕಂತೆ ಬಾರೋ, ಸರಿಯಾಗಿ ತಿಕ್ಕ ಹೊಡೆದೋಗಳೆ ಅಂತ ಗೊತ್ತುಕಂತೆ ಬಾರೋ. ಸಿನಿಮಾ ಬಂದ್ಬಿಡಮೋ ಬಂಗಾರಿ ಅಂತಿದ್ದಲ್ಲೋ, ನನ್ ಫ್ಲೇವರ್ ಅಂತಿದ್ದಲ್ಲೋ ಎಲ್ಲೋ. ತುಂಬಾ ಅಂದ್ರೆ ತುಂಬಾ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನ್ಗೆ ಗೊತ್ತಾಯ್ತು. ಹೌದು ಫ್ರೆಂಡ್ಸ್, ತಿಕ್ಕ ಹೊಡೆದ್ಮೇಲೆ ಫ್ರೆಂಡ್ಸ್ ಬುದ್ಧಿ ಬರೋದು ನಿಂಗ್ ಗೊತ್ತಾಯ್ತು. ನನಗೇನು ತುಂಬಾ ಸ್ವಲ್ಪ ನೋವಾಗಿದೆ. ಅರ್ಥ ಆಗ್ತಿದೆ. ಮಮ್ಮಿ ಬಂದ್ಬಿಡೋದಿಲ್ಲ. ಅಕ್ಕ ತಂಗಿರು ಅಣ್ಣ ತಮ್ಮಿರು ಯಾರು ನನಗಿಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಅಳ್ಬೇಡ ಫ್ರೆಂಡ್ಸ್, ಬಾ ಫ್ರೆಂಡ್ಸ್, ನಾವಿದೀವಿ. 60 ರೂಪಾಯಿ ಕೆಜಿ ಹಂಗೆ ನಿನ್ ಕಿಡ್ನಿ ಮಾರ್ಬಿಡೋಣ. ಇಲ್ಲ ಫ್ರೆಂಡ್ಸ್, ನಾನೊಬ್ಬನೇ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮೆಚ್ಚಿದ ಹುಡುಗಿ ಸ್ವೀಟಿ, ತಿಕ್ಕೋಕ ಕೂದ್ಲು 6 ಅಡಿ ಲಾಟಿ, ನಮ್ಮಿಬ್ಬರ ಜೋಡಿ ಬ್ಯೂಟಿ. ಈಗ ಮಾರ್ತಾ ಇದ್ದಾನೆ ಕಿಡ್ನಿ ಬೋಟಿ. ಅದಕ್ಕೆ ಫ್ರೆಂಡ್ಸ್ ಒಂದು ಕಿಡ್ನಿ ಕೊಡ್ತಾ ಇದೀನಿ. ಎಲ್ಲಾದ್ರೂ ಬಂದ್ಬಿಡಮ್ಮ. ಅಪ್ಸರೆ ತರ ಒಂದು ಸೂಪರ್ ಆದ ಫಿಗರು, ಶಬರಿ ತರ ಹಣ್ಣು ಹಂಪ್ಲು ತಿನ್ಕೊಂಡು ಎಂಜಿಲ್ ಮಾಡ್ಕೊಂಡು ನಿಮ್ಗೆ ಕೊಡಕ್ಕೆ ಕಾಯ್ತಾ ಇದ್ದಾಳೆ ಬಾಸ್. ಅಪ್ಸರೆ ತರ ಹುಡುಗಿ ನನಗೋಸ್ಕರ ಕಾಯ್ತಾವಳ. ಹೌದು ಬಾಸ್. ಕಂದ ಲೇ, ನಾನು ಅರ್ಜೆಂಟ್ ಆಗಿ ನೋಡ್ಬೇಕು. ದಯವಿಟ್ಟು ದುಡುಕ್ಬೇಡಿ ಅಣ್ಣ. ಮನಸ್ಸಿಗೆ ಚೀನು ಹಾಕಬೇಕು. ಏನಯ್ಯ, ಮಾವನ ದೇವ್ರ ರೂಪದಲ್ಲಿ ನೋಡ್ತಾಳೆ, ಹಿಂಗಿರ್ಬೇಕು. ಪ್ರತಿನಿತ್ಯ ನಿಮ್ ಬಗ್ಗೆ ನೆನ್ಸ್ಕೊಂಡು ಈ ತರ ಹಾಡ್ತಾನೆ ಇರ್ತಾಳೆ. ಹೌದಾ? ತಾಯಣೆಗ್ಲು ಏನಾಯ್ತು ಸುಬ್ಬು? ಏನ್ ಹೇಳಣ್ಣ, ನಮ್ ಮನೆ ಮುಂದಿರೋ ಅಸಹ್ಯನ ನೀನೇ ನೋಡು ಬಾ ಅಣ್ಣ. ಅದಕ್ಕೆ ಕಣೋ ಸುಬ್ಬು ಹೇಳೋದು, ಮನೆ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಇನ್ನಿಲ್ಲಿರೋದೇ ಡೇಂಜರ್. ಹಲೋ, ಹುಚ್ಚಾಸ್ಪತ್ರೆ.
ಡಾಕ್ಟರ್ ಉಚ್ಚೇಶ್ವರ. ಹಗುರು ಮಾರ ಹಂಗ ಸ್ವಲ್ಪ ಕೆಳಗ ಹೋಗಿ ಮತ್ತೆ ಬೀಜ ಹೊಡೆದ್ಗಿದ್ದಿ ನಂದು. ಮೆಸೇಜ್ ಹಾಕ್ತಾ ಇದ್ರಿ ನಿಮ್ಮ ಮ್ಯಾರೇಜ್ ಲೈಫ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಫಸ್ಟ್ ಎಕ್ಸ್ಪೆಕ್ಟೇಷನ್ ಈಸ್ ನನಗೆ ಗ್ರ್ಯಾಂಡ್ ಮ್ಯಾರೇಜ್ ಇಷ್ಟ ಇಲ್ಲ. ಐ ವುಡ್ ಲೈಕ್ ಟು ಹ್ಯಾವ್ ಸ್ಮಾಲ್ ರಿಜಿಸ್ಟರ್ ಮ್ಯಾರೇಜ್. ಓಕೆನಾ? ಸೆಕೆಂಡ್ ಕಂಡೀಷನ್ ಬಂದ್ಬಿಟ್ಟು ಐ ಡೋಂಟ್ ವಾಂಟ್ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನಂಗೆ ಬೇಬೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಮನೆಗೆ ಮಕ್ಕಳಾದ್ರೆ ಎಲ್ಲ ಸಂಪತ್ತಿದ್ದ ಹಾಗೆ. ಓಕೆನಾ? ಥರ್ಡ್ ಕಂಡೀಷನ್ ಬಂದ್ಬಿಟ್ಟು ಐ ವಾಂಟ್ ಟು ಹ್ಯಾವ್ ಸಪರೇಟ್ ರೂಮ್. ನೋಡಿ, ನೀವ್ ಹೀಗೆ ಹೇಳ್ದೆ ಕೇಳ್ದೆ ನನ್ನ ರೂಮಿಗೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಪ್ಲೀಸ್. ಓಕೆನಾ? ಫೋರ್ತ್ ಕಂಡೀಷನ್ ಕಮ್ಸ್ ಪರ್ಮಿಷನ್ ತಗೋಬೇಕು ಅಂತ ಏನಿಲ್ಲ. ಓಕೆನಾ? ಫಿಫ್ತ್ ಕಂಡೀಷನ್ ಬಂದ್ಬಿಟ್ಟು ಎನಿ ಫಿಸಿಕಲ್ ಅಬ್ಯೂಸ್. ಓಕೆನಾ? The next day I'll file a divorce case. ನಿಮ್ಗಳಿಗೆಲ್ಲ ತಲೆ ಕೆಡ್ಸ್ಕೊಂಡು ನಾನೇ ಕೂತ್ಕೊಳ್ಳಿ. ಹೇಳಿ ಸರ್. ಹಲೋ ಸರ್, ಒಂದು ರೂಮ್ ಬೇಕಿತ್ತು. ಕೊಡೋಣ ಸರ್. ಆಧಾರ್ ಕಾರ್ಡ್ ಕೊಡಿ. ನಿಂದು ಕೊಡ. ಅವ್ರು ಬೇಡ, ಲಾಸ್ಟ್ ಟೈಮ್ ಬಂದಾಗ ಬಿಟ್ಟು ಹೋಗಿದ್ದಾರೆ. ಇದು ಅರಬ್ಬಿ ಸಮುದ್ರ